ವಿಧಾನಸೌಧಕ್ಕೆ ದನ ಕಟ್ತೀವಿ ಅಂತಾರೆ. ಹ್ಞೂ ಅಣ್ಣ, ವಿಧಾನಸೌಧದಿಂದ ದನ ಕಟ್ತಾರ ಕಣ. ಯಾಕಣ? ಇವನು ಅದೇ ನನ್ನ ಕಾಣುತ್ತ. ಅಯ್ಯೋ, ಮನೆ ಕೊಡಲ್ಲ ಅಂತ ಒಂದ್ಸರಿ, ದನ ಕಟ್ಟಲ್ಲ ಅಂತ. ಅವ್ರ ಜೀವನ ಹೆಂಗಣ ಮಾಡ್ತಾರ ಮತ್ತೆ ವಿಧಾನಸೌಧದಾಗೆ? ನಾನು ಎಷ್ಟು ಪ್ರೀತಿ ಇಟ್ಕೊಂಡಿದ್ದೀನಿ ಗೊತ್ತಾ ನಿನ್ ಮೇಲೆ. ನೀನೆಲ್ಲ ಗಾಡಿಯಾಗ ಓಡಾಡ್ಬೇಕಾದ್ರೆ ಎಲ್ಲ ಆಕ್ಸಿಡೆಂಟ್ ಆಗಿ ತಲೆಗಿದ ಮಿಡ್ಲೆಲ್ಲ ಎಲ್ಲಿ ಬಂದು ಸತ್ತೋಗ್ಬಿಟ್ಟಿ ಅಂತ ನನಗೆ ಹೆದರಿಕೆ ಆಗೋದು ಗೊತ್ತಾ? ನೀವು ಗಾಡಿಯಾಗ ಓಡಾಡ್ಬೇಕಾದ್ರೆ ತಲೆ ಸುತ್ತು ನಿಮ್ ತಾಯಿನ ಬರೀ ಯಾವ ಮಾತೈತಿ ಆಕ್ಸಿಡೆಂಟ್ ಆಗುತ್ತೆ ನಿಮ್ಮಮ್ಮನ ನೋಡು. ಆಕ್ಸಿಡೆಂಟ್ ಆಗ್ಲಿ ಆಕ್ಸಿಡೆಂಟ್ ಆಗ್ಲಿ ಅನ್ನೋದು ಎಷ್ಟು ಜನ ಕೊಟ್ಟಿರ್ ಮುಂದೆ ನೀನು? ಇವ್ರು ತೆಕ್ಕೊಂಡ್ ಮಕ್ಕಳು ಇವ್ರು ಕಾಲಿಂದ ಒಂಚೂರು ನನಗೆ ಗೊತ್ತಾ ಫಸ್ಟ್ ಇವ್ರು ತೆಕ್ಕಲ್ಲ ನನ್ನ ಮಕ್ಳು ಅಂತ. ಎಲ್ಲಿ ಮೂಡಿತು ಕೋಳಿ ಕೂಗಿತು ಅಣ್ಣ. ಗಿರಾಕಿ ಸಿಕ್ಕುದ್ರ ಅಂತ ಕೇಳಕ್ಕೆ. ಏನಿದು? ಅದೇ ಅಣ್ಣ, ಕೊತ್ತಂಬರಿ ಮರ, ಆಮೇಲೆ ಇವ್ರು ತ್ಯಾಗ ಮರ, ಬೀಟೆ ಮರದ ವ್ಯಾಪಾರದವ್ರು. ಒಂದೇ ಮರ ತಾಯಿನ ಯಾಕೆ ನಾನು ನಿಮ್ಮಮ್ಮನ್ ಸಾಯ್ಬೇಕ? ನಾನು ನೀನ್ ತಾಯಿನ ಯಾವ ನನ್ನ ಮಗ ಹೇಳ್ಕೊಡ್ತೀಯ? ಸತ್ತೋದ ಅಂತ ಯಾರೋ ಫ್ಲೆಕ್ಸ್ ಹಾಕೋರ್ ಕಣ ಭೀಮಸಂದ್ರದಾಗೆ. ನಿಮ್ಮ ಅಮ್ಮನ ಯಾಕೆ ನಿಮ್ಮ ಆಸ್ತಿ ಭಾಗ ಕೊಟ್ಟಿದ್ರ? ನಮ್ಮ ನಾನ್ಯಾಕ ಸಾಯನ? ಮಕ್ಕಳು ಶುಕ್ರವಾರ ಅಂತ ಕೆಟ್ಟ ಮಾತಾಡ್ತೀವ. ಲೋಫರ್ ನನ್ ಮಕ್ಳು ನೀವು. ಆಕ್ಸಿಡೆಂಟ್ ಆಗೈತೆ, ನರಸಿಂಹರಾಜನಿಗೆ ಆಕ್ಸಿಡೆಂಟ್ ಆಗೋಯ್ತು. ಆಕ್ಸಿಡೆಂಟ್ ಆಗಿ ಈಗ ಕಳ್ಳು ಪಚ್ಚೆಲ್ಲ ಈಚೆಗೆ ಬಂದ್ಬಿಟ್ಟಿತ್ತು ಅಂತ ಯಾರೋ ಫೋನ್ ಮಾಡಿದ್ರಣ್ಣ. ಕಳ್ಳು ಪಚ್ಚೆಲ್ಲ ಈಚೆಗೆ ಬಂದ್ಬಿಟ್ಟಿತ್ತಂತಲ್ಲಣ್ಣ. ಕಳ್ಳು ಪಚ್ಚೆಲ್ಲ ಈಚೆಗೆ ಭಯ ಆಗುತ್ತೆ ಫೋನಾಗ ಮಾತಾಡಕ್ಕೆ. ಯಾಕೆ ಎದ್ರಕಂತೇಣ? ಯಾಕೆ ಎದ್ರಕಂತ ಅಂತ ನಿನ್ನ ಹೆಸರು ಹೇಳ್ಬಿಟ್ರೆ ನಾನು ಹೇಳ್ತೀನಿ. ನಾನು ನಾವು ಯಾಪ್ ಮುಸ್ಕೋ. ಏನ್ ಬೇರೆ ಪುಸ್ತಕ ಹೆಂಗೆ ಪುಸ್ತಕ? ಅಯ್ಯ, ನಮ್ಮ ಅಣ್ಣ ಸುಮ್ನೆ ಏನು ಗೊತ್ತಾಗಲ್ಲ ಅಣ್ಣ. ನರಸಿಂಹಣ್ಣ, ಯಾಕಣ್ಣ ಇಷ್ಟೊಂದು ಮರವಾಗ್ಬಿಟ್ಟಿದೆ ನಿನ್ಗೆ? ಎಲ್ಲ ಇದ್ರಾಗ ಆಂಗಲ್ ಪಟ್ಟಿ ಹೊಡೆದ್ಬಿಟ್ಟಿತ್ತು. ಲಗೇಜ್ ಕಂಬಿ ಹಿಡಿಸ್ಕೊಂಡು ಹೋಗಿ ಗುಂಡಿಗೆ ಸುತ್ತಮತ್ತು. ಅದ್ರ ಮೇಲೆ ಇವ್ರು ಯಾರೋ ಒಂದ್ 4-5 ದಿನದಿಂದ ಯಾರೋ ಹುಚ್ಚದ ರೀತಿ ಸಿಗಾಕೊಂಡ್ಬಿಟ್ಟಿದ್ವಿ. ಅವ್ರು ಬೆಳಗಾದ್ರೆ ಹಗಲು ಅಂತಾರೆ, ಹಗಲು ಬೆಳಕು ಅಂತಾರೆ. ವಿಧಾನಸೌಧಕ್ಕೆ ದನ ಕಟ್ತೀವಿ ಅಂತಾರೆ. ಹ್ಞೂ ಅಣ್ಣ, ವಿಧಾನಸೌಧದಿಂದ ದನ ಕಟ್ತಾರ ಕಣ. ಯಾಕಣ? ಇವನು ಅದೇ ನನ್ನ ಕಾಣುತ್ತ. ಅಯ್ಯೋ, ಮನೆ ಕೊಡಲ್ಲ ಅಂತ ಒಂದ್ಸರಿ, ದನ ಕಟ್ಟಲ್ಲ ಅಂತ. ಅವ್ರ ಜೀವನ ಹೆಂಗಣ ಮಾಡ್ತಾರ ಮತ್ತೆ ವಿಧಾನಸೌಧದಾಗೆ? ಅಲ್ಲಿರೋರ್ ಮನುಷ್ಯ ಅಲ್ವಣ್ಣ? ಒಂದ್ 5 ನಿಮಿಷ ಮಾಡ್ತೀರಾ ಅಣ್ಣ? ನಾನು ನಿನಗ್ ಮಾಡಿರೋದು ಇಲ್ಲಿ ಆಟ ಮಾಡಕ್ಕಲ್ಲ, ಗಿರಾಕಿ ಸಿಕ್ಕುದ್ರ ಅಂತ ಕೇಳಕ್ಕೆ. ಏನಿದು? ಅದೇ ಅಣ್ಣ, ಕೊತ್ತಂಬರಿ ಮರ, ಆಮೇಲೆ ಇವ್ರು ತ್ಯಾಗ ಮರ, ಬೀಟೆ ಮರದ ವ್ಯಾಪಾರದವ್ರು. ಒಂದೇ ಮರ ತ್ಯಾಗ ಬೀಟೆ ಒಂದೇ ಲೋಡ್ ಗಟ್ಲೆ ಕೆಲಸರಲ್ವ ನೀವು? ಹಲೋ, ಅದೇ ತ್ಯಾಗ ಮರದ ವ್ಯಾಪಾರ. ಇವಾಗ ಅದೆಲ್ಲ ಲಾಸ್ ಆಗಿ ಇವಾಗ ಕೊತ್ತಂಬರಿ ಮರದ ವ್ಯಾಪಾರ ಮಾಡ್ತಾ ಇದ್ದೀರಾ. ಯಾರು ನಾಯಿ ಸಾಕಿದ್ರ ಸ್ವಾಮಿ? ಇವ್ರು ತೆಕ್ಕೊಂಡ್ ಮಕ್ಕಳು ಇವ್ರು ಕಾಲಿಂದ ಒಂಚೂರು ನನಗೆ ಗೊತ್ತಾ ಫಸ್ಟ್ ಇವ್ರು ತೆಕ್ಕಲ್ಲ ನನ್ನ ಮಕ್ಳು ಅಂತ. ಎಲ್ಲಿ ಮೂಡಿತು ಕೋಳಿ ಕೂಗಿತು ಅಣ್ಣ. ಅಣ್ಣ, ನನ್ ಮೆಟ್ಟಾಗಿ ನಾನೇ ಹೊಡ್ಕೋಬೇಕು. ತಾಯಿನ ನನಗೆ ಫಸ್ಟ್ ಗೆ ಗೊತ್ತಾತಿ ಮುಂದೆ ಹುಟ್ಟಿದ್ದು ಹುಚ್ಚರು ನನಗೂ ತೆಕ್ಕು ಹಿಡಿದೈತಿ ಅಂತ. ಅಣ್ಣ ಅಣ್ಣ ನರಸಿಂಹಣ್ಣ, ನಮ್ಮ ಅಪ್ಪ ಚೆನ್ನಾಗಿದ್ದಾರ? ನಮ್ಮ ಅಪ್ಪ ಚೆನ್ನಾಗಿದ್ದಾರ? ತಿಕ್ಕಿ ತೀರ್ಸಕ್ ಮಾಡ್ಯವ್ರ ನನಗೆ. ವ್ಯಾಪಾರ ಬರ್ದೋತು. ತುಮಕೂರು ಕಡೆ ಹೋಗಕ್ಕೆ ಮನ್ಸು ಬರಲ್ಲ. ನರಸಿಂಹಣ್ಣ, ನಮ್ಮ ಅಪ್ಪ ಹಲೋ ಹಲೋ ನಮ್ಮ ಅಪ್ಪ ತೀರೋಗಿ 28 ವರ್ಷ ಆಯ್ತು. ಚೆನ್ನಾಗಿದ್ದಾರ ಈಗ? ನಿಮ್ಮ ಅಪ್ಪ ತೀರೋಗಿ 28 ವರ್ಷ? ಚೆನ್ನಾಗಿದ್ದಾರ ಈಗ? ಮನೆ ಕಡೆ ಸಿಕ್ಕಿದ್ರೆ ನಿಮ್ಗೆ? ಯಾವ ಉತ್ತರ ನಾನು ಸಿಕ್ಕಿದ್ರ ಅಣ್ಣ?
ಹಲೋ ಅಣ್ಣ 28 ವರ್ಷ ಆಗೈತೆ ಇವ್ರ ಅಪ್ಪ ಇರೋಗಿ 27 28 ವರ್ಷ ಆಯ್ತಂತೆ. ಚೆನ್ನಾಗಿದಾರ ಅಂತ ನನಗೆ ಕೇಳ್ತಾವ್ರೆ. ಯಾರು ಅಂತ ಕೇಳು. ಹಲೋ ಇವ್ರು ಕಿಟ್ಟಿ ಅಂತ ಮಾಡ್ಕೊಂಡ ಹಲೋ ಯಾರು ಮುಟ್ಟೋದಿಲ್ಲ ಮೊದಲು. ಅಣ್ಣ ಓ ನರಸಿಂಹಣ್ಣ ಓ ಮೊನ್ನೆ ಹಬ್ಬ ಮಾಡಿತಂತೆ ನಮ್ಮಪ್ಪ, ನನಗೆ ಹೇಳೇ ಇಲ್ಲ, ನನ್ಗ್ ಬರಕ್ ಆಗ್ಲಿಲ್ಲ. ಹಾ ಅದೇ ಫೋನ್ ಮಾಡಿತ್ತು, ನನ್ ಸಮಾಧಿ ಐತಲ್ಲೋ ಹಾ ಅದ್ರ ಪಕ್ಕನೆ ಶಾಮಿಯಾನ ಹಾಕ್ಸಿದೀನಿ, ಅಡ್ಗೆ ಎಲ್ಲ ಮಾಡ್ಸಿದೀನಿ, ಬರೋ ಬಾ ಅಂತ. ನಾನು ಹಾ ವಿಧಾನಸೌಧದಾಗಿದ್ನಲ್ಲ, ಅದಕ್ಕೆ ಬರಕ್ ಆಗ್ಲಿಲ್ಲ ಅಣ್ಣ. ಇದು ನಮ್ಮ ಅಕ್ಕ ಏನೋ ಸಿಕ್ಕಿತಣ್ಣ, ನಮ್ಮ ಅಕ್ಕ ನಮ್ಮ ಅಣ್ಣ ಯಾರಾದ್ರ? ಅವ್ರ ಎಷ್ಟು ವರ್ಷ ಹೆಚ್ಚಿರೋಗಿ? ಹಾ ಅವ್ರ ಎಷ್ಟು ವರ್ಷ ಹೆಚ್ಚಿರೋಗಿ? ಅಣ್ಣ ನನ್ಗೆ ಎಷ್ಟು ವಯಸ್ಸು? 97. ಅವ್ರಿಗಿನ್ನು 13 ವರ್ಷ ಅಣ್ಣ. ನಮ್ಮ ಅಕ್ಕಂಗೂ ನಮ್ಮ ಅಣ್ಣಂಗೂ ಒಬ್ರಿಗೆ 14, ಒಬ್ರಿಗೆ 13. ನೋಡಿ ಇವ್ರು ಅದೇ ವಯಸ್ಕರ ಅವ್ರು ಮಾತಾಡ್ತಾರೆ. ಇವ್ರ ಅಪ್ಪ ಅವ್ರಿಗೆ 28 ವರ್ಷ ಆಯ್ತಂತೆ. ಇಲ್ಲಿ ಫೋನಾಗ ಮಾತಾಡೋದು ಯಾವ ಊರವ್ರು ಅಂತ ವಿಧಾನಸೌಧ. ಅದಕ್ಕೆ ಎಷ್ಟು ವರ್ಷ ಆಯ್ತು ಸತ್ತೋಗಿ ಅಂತ ಕೇಳು ಮಕ್ಕಳು. ಅಲ್ಲ ಅಲ್ಲೋ ಹೇಳಿ ಸರ್. ಕೊಡಿ ಅಂಕಲ್, ನಮ್ಮ ನರಸಿಂಹಣ್ಣಂಗೆ ಕೊಡಿ, ನೀವು ಮಾತಾಡಬೇಡಿ, ದೇವ್ರ ಮೇಲೆ ಆಣೆ. ದೇವ್ರ ಮೇಲೆ ಯಾಕೆಂತ ಯಾಕೆ ಮಾತಾಡ್ಬೇಡ ಅಂತ ಅಲ್ಲ ಹೇಳಿ ಸರ್. ನಮ್ಮ ಅಣ್ಣನೇ ಹೇಳು. ನೀನ್ ಯಾರನ್ನಾಗ್ಲಿ ಕೊಡು ಅವ್ರಿಗೆ, ನಾವೇನೋ ಬಿಸ್ನೆಸ್ ಮಾತಾಡ್ತಾ ಇದೀವಿ. ಅದನ್ನಪ್ಪ ಸಿಕ್ಕೊಂಡ್ರು ಹುಚ್ಚಿನ ಮಕ್ಕಳು ನರಸಿಂಹಣ್ಣ ಕಟ್ ಮಾಡಿರೋ ತಲೆ ತಿಂದಿರ್ತಾರಲ್ಲ. ನರಸಿಂಹಣ್ಣ. ಎಷ್ಟು ಕಟ್ಟಿ ಏನು ಅಂತ ಕಟ್ ಮಾಡೋಣ ನೋಡಿ, ಕಟ್ ಮಾಡ್ತೀನಿ ನೋಡಿ ಇವಾಗ. ದೊಡ್ಡಪ್ಪ ನಿಮ್ಗೆ ಹೆಂಗ್ ಬಂತಣ್ಣ?